ಹೆಲೋ ಸಾಧಕರೇ, ಇವತ್ತು ನಾವು 2016 PSI ಸಿವಿಲ್ ಕ್ವಶನ್ ಪೇಪರನ್ನು ಇವತ್ತು ನಾವು ಸಾಲ್ವ್ ಮಾಡೋಣ. ಸರಿನಾ? ನೋಡ್ರಿ, ಎರಡು ಸಾವಿರದ 16 PSI ಸಿವಿಲ್ ಕ್ವಶನ್ ಪೇಪರನ್ನು ನಾವು ಆ್ಯಡ್ ಮಾಡೋಣ. ಯಾರೆಲ್ಲ PC PSI ಮತ್ತು VAO ಮತ್ತು KEA ನಡೆಸುವಂಥ ಯಾವುದಾದ್ರೂ ಎಕ್ಸಾಮ್ ಯಾರಾದರೂ ಕಂಡಕ್ಟ್ ಮಾಡ್ತಾ ಇದ್ದರೆ ಈ ಕ್ವಶನ್ ಪೇಪರ್ ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್ ಆಗಿದೆ. ನೋಡ್ರಿ, ಪ್ರತಿಯೊಂದಪ್ಪ ಅಂತಂತಂದರೆ ಇಂಪಾರ್ಟೆಂಟಾಗಿ ನಾನು ತಿಳಿಸ್ಕೊಡ್ತೇನೆ. ಪ್ರತಿಯೊಂದು ಕ್ವಶನ್ ಕೂಡ ಫುಲ್ ಎಕ್ಸ್ಪ್ಲನೇಷನ್ ಮಾಡಿ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಬಹುದು ಅಂತೇಳಿ ಪೂರ್ತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡ್ರಿ, ಮೊದಲನೇ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ, ಕೆಳಗಿನವುಗಳಲ್ಲಿ ಯಾವ ಪಾಲಿಮರ್ ಪ್ರಾಣಿಗಳ ಪಿತ್ತಜನಕಾಂಗದಲ್ಲಿ ಸಂಗ್ರಹವಾಗುತ್ತದೆ ಅಂಥೇಳಿ. ನೋಡ್ರಿ, ಪ್ರಾಣಿಗಳ ಪಿತ್ತಜನಕಾಂಗದಲ್ಲಿ ಸಂಗ್ರಹವಾಗಿರ್ತಕ್ಕಂತಹ ಪಾಲಿಮರ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ಸ್ ಎ ಅಮೆಲೋಸ್, ಆಪ್ಷನ್ಸ್ ಬಿ ಸೆಲ್ಯುಲೋಸ್, ಆಪ್ಷನ್ಸ್ ಸಿ ಅಮೆಲೋಪೆಕ್ಟಿನ್ ಮತ್ತು ಆಪ್ಷನ್ಸ್ ಡಿ ಗ್ಲೂಕೋಜನ್ ಅಂಥೇಳಿ. ನೋಡ್ರಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡ್ತಾ ಹೋದರೆ, ನೋಡ್ರಿ, ಆಪ್ಷನ್ಸ್ ಡಿ ಗ್ಲೂಕೋಜನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇದ್ರ ವಿವರಣೆ ನಾವು ಎಕ್ಸ್ಪ್ಲನೇಷನ್ ನೋಡ್ತಾ ಹೋದರೆ, ನೋಡ್ರಿ, ಇದು ಗ್ಲೂಕೋಜನ್ ಏನಿದೆಯಪ್ಪ ಅಂತಂದರೆ ಇದು ಪ್ರಾಣಿಗಳು ಮತ್ತು ಮಾನವನಲ್ಲಿ ಗ್ಲೂಕೋಸ್ ಅಥವಾ ಶಕ್ತಿ ಸಂಗ್ರಹಣೆ ಮುಖ್ಯವಾಗಿರ್ತಕ್ಕಂತಹ ರೂಪವಾಗಿದೆ. ಇದು ಯಾವುದು? ಗ್ಲೂಕೋಜನ್. ಏನು? ಮಾನವರಲ್ಲಿ ಮತ್ತು ಪ್ರಾಣಿಗಳಲ್ಲಿ ಗ್ಲೂಕೋಸ್ ಅಂದರೆ ಶಕ್ತಿ ಸಂಗ್ರಹಣೆಯ ಮುಖ್ಯವಾಗಿರ್ತಕ್ಕಂಥ ರೂಪ ಆಗಿದೆ. ಮತ್ತು ನಾವು ಆಹಾರವನ್ನು ಸೇವಿಸಿದಾಗ ದೇಹವು ಹೆಚ್ಚುವರಿ ಗ್ಲೂಕೋಸನ್ನು ಗ್ಲೂಕೋಜನ್ ಆಗಿ ಪರಿವರ್ತನೆ ಮಾಡ್ತದೆ. ಏನು? ನಾವು ಊಟ ಮಾಡಿದಾಗ ಆಹಾರವನ್ನು ಹೆಚ್ಚಿಗಾಗಿ ನಾವು ಸೇವನೆ ಏನಾದರೂ ಮಾಡಿದ್ವಿಪ್ಪ ಅಂತಂದರೆ ದೇಹದ ಹೆಚ್ಚುವರಿಯಾಗಿ ಗ್ಲೂಕೋಸನ್ನು ಗ್ಲೂಕೋಜನ್ ಆಗಿ ಪರಿವರ್ತನೆ ಮಾಡ್ತದೆ. ನೋಡ್ರಿ, ಇದು ಎಲ್ಲಿ ಸಂಗ್ರಹ ಆಗ್ತದೆಯಪ್ಪ ಅಂತಂದರೆ ಯಕೃತ್ತು ಮತ್ತು ಸ್ನಾಯುಗಳಲ್ಲಿ ಇದು ಸಂಗ್ರಹವಾಗುತ್ತದೆ. ಎಲ್ಲೆಲ್ಲಿ? ಯಕೃತ್ತು ಮತ್ತು ಸ್ನಾಯುಗಳಲ್ಲಿ ಇದು ಸಂಗ್ರಹವಾಗುತ್ತದೆ. ಮುಂದುವರೆದು ಇದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ನೋಡ್ತಾ ಹೋದರೆ, ನೋಡ್ರಿ, ಇತರ ಆಯ್ಕೆಗಳ ಬಗ್ಗೆ ಎಕ್ಸ್ಪ್ಲನೇಷನ್ ನೋಡೋಣ. ನೋಡ್ರಿ, ಆಪ್ಷನ್ ಸಿ ಅಲ್ಲಿ ಏನೈತೆ? ಅಮೆಲೋಸ್ ಮತ್ತು ಅಮೆಲೋಪ್ಯಾಕ್ಟಿನ್. ಏನು ಹೇಳಿ? ಅಮೆಲೋಸ್ ಮತ್ತು ಅಮೆಲೋಪ್ಯಾಕ್ಟಿನ್ ಏನಿದೆಯಪ್ಪ ಅಂದರೆ ಇವು ಎರಡೂ ಸಸ್ಯಗಳಲ್ಲಿ ಕಂಡುಬರುವಂತಹ ಪಿಷ್ಟದ ಮುಖ್ಯ ಘಟಕಗಳಾಗಿದ್ದಾವೆ. ಏನು ಹೇಳಿ? ಪಿಷ್ಟದ ಮುಖ್ಯವಾಗಿರ್ತಕ್ಕಂಥ ಘಟಕಗಳು ಯಾವುವು? ಅಮೆಲೋಸ್ ಮತ್ತು ಅಮೆಲೋಪ್ಯಾಕ್ಟಿನ್. ನೋಡ್ರಿ, ಸಸ್ಯಗಳು ತಮ್ಮ ಆಹಾರವನ್ನು ಗ್ಲೂಕೋಸ್ ರೂಪದಲ್ಲಿ ತಯಾರು ಮಾಡ್ತವೆ. ಸಸ್ಯ ಏನು ಮಾಡ್ತವೆ? ಆಹಾರವನ್ನು ಗ್ಲೂಕೋಸ್ ರೂಪದಲ್ಲಿ ತಯಾರನ್ನು ಮಾಡುತ್ತೆ. ಅದನ್ನು ಅಮೆಲೋಸ್ ಮತ್ತು ಅಮೆಲೋಪ್ಯಾಕ್ಟಿನ್ ರೂಪದ ಪಿಷ್ಟವಾಗಿ ಸಂಗ್ರಹಿಸಲ್ಪಡುತ್ತದೆ ಅಂತೆ. ಏನು ಹೇಳಿ? ಎರಡು ರೀತಿಯಾಗಿ ಪಿಷ್ಟವಾಗಿ ಸಂಗ್ರಹಣೆ ಮಾಡ್ತದೆ. ಇದು ಏನು ಮಾಡ್ತದೆ? ಪ್ರಾಣಿಗಳಲ್ಲಿ ಸಂಗ್ರಹವಾಗುವುದಿಲ್ಲ. ಇದು ಏನಿದ್ರೂ ಕೂಡ ಸಸ್ಯಗಳಲ್ಲಿ ಮಾತ್ರ ಕಂಡು ಬರ್ತದೆ, ಪ್ರಾಣಿಗಳಲ್ಲಿ ಯಾವುದೇ ರೀತಿಯಾಗಿ ಕಂಡು ಬರೋದಿಲ್ಲ. ಸೆಲ್ಯುಲೋಸ್ ಬಗ್ಗೆ ನಾವು ನೋಡ್ತಾ ಹೋದರೆ, ನೋಡ್ರಿ, ಸಸ್ಯಗಳ ಜೀವಕೋಶದ ಗೋಡೆಗಳಲ್ಲಿ, ಏನು ಹೇಳಿ? ಸಸ್ಯದ ಜೀವಕೋಶದ ಗೋಡೆಗಳಲ್ಲಿ ಅಂದರೆ ಸೆಲ್ ವಾಲ್ಸ್ ಅಂತ ಇರ್ತೇವಲ್ಲ, ಅದರಲ್ಲಿ ಕಂಡುಬರುವಂಥ ಒಂದು ಮುಖ್ಯವಾಗಿರ್ತಕ್ಕಂತಹ ಪ್ರಮುಖವಾದ ರಚನಾತ್ಮಕ ಕಾರ್ಬೋಹೈಡ್ರೇಟ್ ಆಗಿದೆ. ಯಾವುದು? ಸೆಲ್ಯುಲೋಸ್. ಏನಪ್ಪ ಅಂತಂದರೆ ಜೀವಕೋಶದ ಗೋಡೆಗಳಲ್ಲಿ ಅಂದರೆ ಸೆಲ್ ವಾಲ್ನಲ್ಲಿ ಕಂಡುಬರುವಂಥ ಒಂದು ಪ್ರಮುಖವಾದ ರಚನಾತ್ಮಕ ಕಾರ್ಬೋಹೈಡ್ರೇಟ್ ಆಗಿದೆ. ನೋಡ್ರಿ, ಇದು ಸಸ್ಯಗಳಲ್ಲಿ ಗಡಸುತನ ಮತ್ತು ಶಕ್ತಿಯನ್ನು ನೀಡ್ತದೆ. ಸಸ್ಯಗಳಿಗೆ ಏನು ಮಾಡ್ತದೆ? ಗಡಸುತನ ಮತ್ತು ಶಕ್ತಿಯನ್ನು ನೀಡ್ತದೆ. ನೋಡ್ರಿ, ಮಾನವನ ಜೀರ್ಣಾಂಗ ವ್ಯೂಹವು ಇದು ಸುಲಭವಾಗಿ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಏನು? ಮಾನವನ ಜೀರ್ಣಾಂಗ ವ್ಯೂಹ ಇದೆಯಲ್ಲ, ಇದನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಇದರ ಬಗ್ಗೆ ಪೂರ್ತಿಯಾಗಿ ನೋಡಿದ್ವಿ. ಅದೇ ರೀತಿ ಮುಂದುವರೆದು ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನೋಡ್ರಿ, ಏನಿದೆ ಎರಡನೇ ಪ್ರಶ್ನೆ? ಭಾರತ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ಯಾವ ದೇಶದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ ಅಂತ. ಇದು ಬ್ರಹ್ಮೋಸ್ ಅಂತ ಇದೆಯಲ್ಲ, ನೋಡ್ರಿ, ಪ್ರತಿಯೊಂದು ಎಕ್ಸಾಮಲ್ಲಿ ಕೂಡ ಮಿಲಿಟರಿ ಸೀರೀಸ್ಗಳ ಬಗ್ಗೆ, ಮಿಲಿಟರಿ ಸಮರಾಭ್ಯಾಸಗಳು
ಇದ್ರ ಬಗ್ಗೆ ಕಂಪಲ್ಸರಿಯಾಗಿ ಫಿಕ್ಸಡ್ ಆಗಿ ಒಂದೊಂದು ಕ್ವಶನ್ಸ್ಗಳು ಇದ್ದೇ ಇರ್ತವೆ. ನೀವು ಎಲ್ಲ ರೀತಿಯ ಟೋಟಲ್ ಆಗಿ ಎಷ್ಟಿದಾವಲ್ಲ 2000 ಹಿಡ್ಕೊಂಡು ಪ್ರೆಸೆಂಟ್ 2026ವರೆಗೂ ನೀವಪ್ಪ ಅಂತಂತಂದರೆ ಮಿಲಿಟ್ರಿ ಸೀರೀಸ್ಗಳ ಬಗ್ಗೆ ಅಧ್ಯಯನ ಮಾಡಿರಿ. ನೋಡೋಣ, ನಾನು ಆದಷ್ಟು ಕೆಲವೊಂದಿಷ್ಟು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅದ್ರ ಕುರಿತಾಗಿ ಮುಂದಿನ ಮತ್ತು ವಿಡಿಯೋಗಳಲ್ಲಿ ಭಾಳಷ್ಟು ಮಾಹಿತಿಯನ್ನು ನಾನು ನೀಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿರಿ, ಬ್ರಹ್ಮೋಸ್ ಸೂಪರ್ನಾನಿಕ್ ಪ್ರೂಫ್ ಕ್ಷಿಪಣಿಯನ್ನು ಯಾವ ದೇಶದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆಯಪ್ಪ ಅಂತಂದರೆ ಏನು ನೇಪಾಳನ, ಏನು ಚೀನಾನ, ಏನು ರಷ್ಯಾನ, USA ಅಂತೇಳಿ. ನೋಡಿರಿ, ಆಪ್ಷನ್ಸ್ 4ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾನು ನೋಡ್ತಾ ಹೋದರೆ ರಷ್ಯಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಬ್ರಹ್ಮೋಸ್ ಅಂತ ನೆನಪು ಬಂದರೆ ನಿಮಗೆ ಏನು, ಬ್ರಹ್ಮೋಸ್ ಅಂತ ನೆನಪು ಬಂದರೆ ನಿಮಗೆ ರಷ್ಯಾ ಜೊತೆಗೆ ಅಂತೇಳಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ನೋಡ್ರಿ, ಇವತ್ತು ವಿವರವಾದ ಮಾಹಿತಿಯನ್ನು ನೋಡಿದ್ರೆ ಇದೊಂದು ಜಂಟಿಯಾಗಿರ್ತಕ್ಕಂಥ ಉದ್ಯಮವಾಗಿದೆ. ನೋಡ್ರಿ, ಭಾರತದ DRDO ಏನು ಹೇಳಿ, DRDO ಮತ್ತು ರಷ್ಯಾದ NPO ಏನು, ಇವೆರಡೂ ಸಂಸ್ಥೆಗಳಪ್ಪ ಅಂತಂತಂದ್ರೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವುದಂಥದ್ದೇ ಬ್ರಹ್ಮೋಸ್ ಆಗಿದೆ, ಬ್ರಹ್ಮೋಸ್ ಕ್ಷಿಪಣಿ. ಸರಿನಾ? ಏನು, ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಕ್ಷಿಪಣಿ ಇದಾಗಿದೆ. ನೋಡ್ರಿ, ಸ್ಟ್ರೋಯೇನಿಯಾ ಮತ್ತು NPO ಮೆಸಿನೋಸ್ಟ್ರೋನಿಯಾ ಸಂಸ್ಥೆಗಳು ಏನು ಮಾಡಿದವಪ್ಪ ಅಂದ್ರೆ ಜಂಟಿಯಾಗಿ ಅಭಿವೃದ್ಧಿಯನ್ನು ಪಡಿಸಿದಾವೆ. ಇದ್ರ ಹೆಸರಿನ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ ಬ್ರಹ್ಮೋಸ್ದು ನೋಡ್ರಿ, ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋದಿಂದ ಬ್ರಹ್ಮೋಸ್ ಎಂಬ ಹೆಸರನ್ನು ಇಡಲಾಗಿದೆ. ಭಾರತದಿಂದ ಬ್ರಹ್ಮಪುತ್ರ, ರಷ್ಯಾದಿಂದ ಮಾಸ್ಕೋ ಏನು, ಈ ಎಂಬ 2 ಹೆಸರುಗಳಿಂದಪ್ಪ ಅಂತಂತಂದ್ರೆ ಬ್ರಹ್ಮೋಸ್ ಅಂತೇಳಿ ಹೆಸರನ್ನ ಇಟ್ಟಿದ್ದಾರೆ. ನೋಡಿದ್ರಲ್ಲ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ಪ್ರತಿಯೊಂದು ಎಕ್ಸಾಮಲ್ಲಿ, ಪ್ರತಿಯೊಂದು ಯಾವುದೇ ಇರಲಿ ಎಕ್ಸಾಮಲ್ಲಿ ಸಂಶೋಧನಾ ಕೇಂದ್ರಗಳ ಬಗ್ಗೆ ಕಂಪಲ್ಸರಿಯಾಗಿ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ನೋಡ್ರಿ, ಸಂಶೋಧನಾ ಕೇಂದ್ರಗಳು, ನೋಡ್ರಿ ಸಂಶೋಧನಾ ಕೇಂದ್ರಗಳು ಮತ್ತು ಅವುಗಳ ಪ್ರಧಾನ ಕಚೇರಿಗಳನ್ನು ಹೊಂದಿರತಕ್ಕಂಥವು ಪೂರ್ಣವಾಗಿ ವಿವರಿಸಿರಿ ಅಂತೇಳಿ ಕೇಳ್ತಾರೆ. ನೋಡ್ರಿ, ಭಾರತದ ವಿಜ್ಞಾನ ಸಂಸ್ಥೆ, ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ, ಬಾಬಾ ಅಣು ಸಂಶೋಧನಾ ಸಂಸ್ಥೆ, ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ. ಆಪ್ಷನ್ ಸಿ ಯಲ್ಲಿ ಮೈಸೂರು, ಬಿ ಯಲ್ಲಿ ನವದೆಹಲಿ, ಸಿ ಯಲ್ಲಿ ಬೆಂಗಳೂರು, ಡಿ ಯಲ್ಲಿ ಮುಂಬೈ ಇದೆ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ನೋಡ್ರಿ, ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂತಂದ್ರೆ ಆಪ್ಷನ್ಸ್ ಬಿ ಇಸ್ ದಿ ರೈಟ್ ಆನ್ಸರ್. ಹೆಂಗೆ ಕೇಳ್ತೀನಿ ಕೇಳ್ರಿ. ನೋಡ್ರಿ, ಒಂದೇದು ಭಾರತ ವಿಜ್ಞಾನ ಸಂಸ್ಥೆ ಎಲ್ಲಿದೆಯಪ್ಪ ಅಂತಂತಂದ್ರೆ ನೋಡ್ರಿ ಬೆಂಗಳೂರಿನಲ್ಲಿದೆ. ಯಾವುದು? ಭಾರತದ ವಿಜ್ಞಾನ ಸಂಸ್ಥೆ ಎಲ್ಲಿದೆ? ಬೆಂಗಳೂರಲ್ಲಿದೆ. ಅದೇ ರೀತಿ ಆಪ್ಷನ್ಸ್ 2 ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಎಲ್ಲಿದೆಯಪ್ಪ ಅಂತಂತಂದ್ರೆ ಆಪ್ಷನ್ಸ್ ಬಿ ನವದೆಹಲಿಯಲ್ಲಿದೆ. ಆಮೇಲೆ ಬಾಬಾ ಅಣು ಸಂಶೋಧನಾ ಸಂಸ್ಥೆ ಎಲ್ಲಿದೆಯಪ್ಪ ಅಂತಂದ್ರೆ ಇದು ಮುಂಬೈನಲ್ಲಿದೆ. ಅದೇ ರೀತಿ ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ ಆಪ್ಷನ್ಸ್ ಎ ಮೈಸೂರಿನಲ್ಲಿದೆ ಅಂತ. ಇದರ ಬಗ್ಗೆ ಸ್ವಲ್ಪ ಡಿಟೇಲ್ ಆದ ಮಾಹಿತಿಯನ್ನು ನೋಡೋಣ ನಾವು ಸ್ವಲ್ಪ. ನೋಡ್ರಿ, ಸರಿಯಾದ ಹೊಂದಾಣಿಕೆ ವಿವರವಾದ ಮಾಹಿತಿಯನ್ನು ನೋಡಿದ್ರೆ ಭಾರತೀಯ ವಿಜ್ಞಾನ ಸಂಸ್ಥೆ IISc ಎಲ್ಲಿದೆಯಪ್ಪ ಅಂತಂತಂದ್ರೆ ಇದು ಬೆಂಗಳೂರಿನಲ್ಲಿದೆ. ಅದೇ ರೀತಿ ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ನವದೆಹಲಿಯಲ್ಲಿದೆ. ಬಾಬಾ ಪರಮಾಣು ಸಂಸ್ಥೆ ಎಲ್ಲಿದೆ? ಮುಂಬೈನಲ್ಲಿದೆ. ಅದೇ ರೀತಿ ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರಿನಲ್ಲಿದೆ. ನೆಕ್ಸ್ಟ್ ಕ್ವಶನ್ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ಬೋದಪ್ಪ ಅಂತಂತಂದ್ರೆ ಪ್ರಸ್ತುತ ನಿರ್ದೇಶಕರ ಕುರಿತಾಗಿ ಕೇಳ್ಬೋದು. ಅದರ ಬಗ್ಗೆ ನೋಡೋಣ. ನೋಡ್ರಿ, ಭಾರತದ ವಿಜ್ಞಾನ ಸಂಸ್ಥೆ ಇದು ಬೆಂಗಳೂರಿನಾಗ ಐತೆ. ಪ್ರಸ್ತುತವಾಗಿರ್ತಕ್ಕಂಥ ನಿರ್ದೇಶಕರು ಯಾರಿದಾರಪ್ಪ ಅಂದ್ರೆ ಪ್ರೊಫೆಸರ್ ಗೋವಿಂದ ರಂಗರಾಜನ್. ಅದೇ ರೀತಿ ಎರಡನೇದು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ IIAR ಇದು ನವದೆಹಲಿಯಲ್ಲಿ ಐತೆ. ಪ್ರಸ್ತುತ ಇದರ ನಿರ್ದೇಶಕರಪ್ಪ ಅಂತಂದ್ರೆ ಡಾಕ್ಟರ್ ಅಶೋಕ್ ಕುಮಾರ್ ಸಿಂಗ್ ಅಂತೇಳಿ. ಯಾರು ಹೇಳಿ? ಡಾಕ್ಟರ್ ಅಶೋಕ್ ಕುಮಾರ್ ಸಿಂಗ್. ಆಪ್ಷನ್ಸ್ ಇದು 3ನೇದು ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ BARC ಎಲ್ಲಪ್ಪ ಅಂದ್ರೆ ಮುಂಬೈಯಲ್ಲಿ ಐತೆ. ಪ್ರಸ್ತುತ ಇದರ ನಿರ್ದೇಶಕರು ಯಾರಿದಾರಪ್ಪ ಅಂದ್ರೆ ವಿವೇಕ್ ಭಾಸಿನ್ ಅಂತೇಳಿ. ಯಾರು ಹೇಳಿ? ವಿವೇಕ್ ಭಾಸಿನ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ವಿಚ್ ಅಂಡ್ ಹಿಯರಿಂಗ್ AIISS ಎಲ್ಲೈತಂದ್ರೆ ಮುಂಬೈನಲ್ಲಿದೆ. ಇದು ಪ್ರಸ್ತುತ ಡಾಕ್ಟರ್ M ಪುಷ್ಪಾವತಿ ಇದ್ರ ನಿರ್ದೇಶಕರಾಗಿದ್ದಾರೆ. ನೋಡ್ರಿ,
ನೋಡಿದ್ರಲ್ಲ, ಇದೇ ರೀತಿ ಎಕ್ಸ್ಪ್ಲನೇಷನ್ನು. ಇದು ಕಂಪಲ್ಸರಿಯಾಗಿ ಈ ಥರದ್ದೆಲ್ಲ ಫುಲ್ ಡೀಟೇಲ್ ಆಗಿ ನೀವು ತಿಳ್ಕೊಂಡಿರಬೇಕು. ಕೆಲವೊಂದಿಷ್ಟು ಎಕ್ಸಾಮ್ ರಿಲೇಟೆಡ್ ಆಗಿ ನಮ್ಮ ಭಾರತ ಬಾಹ್ಯಾಕಾಶ ಸಂಸ್ಥೆ ಯೋಜನೆ ಬಗ್ಗೆ ಆಗಲಿ ಎಲ್ಲ ಸ್ವಲ್ಪ ನಾವು ತಿಳಿದುಕೊಳ್ಳೋಣ ಅದ್ರ ಬಗ್ಗೆ. ನೋಡ್ರಿ, ಏನಪ್ಪ ಅಂತಂದರೆ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಕುರಿತಾಗಿ ತಿಳ್ಕೊಳ್ಳೋಣ. ಏನು ಹೇಳ್ರಿ, ಇಸ್ರೋ ಕುರಿತಾಗಿ. ನೋಡ್ರಿ, ಪ್ರಧಾನ ಕಚೇರಿ ಎಲ್ಲೈತಪ್ಪ ಅಂದ್ರೆ ಬೆಂಗಳೂರು, ಎಲ್ಲಿ ನಮ್ಮ ಕರ್ನಾಟಕ ರಾಜ್ಯದಾಗೆ ಅದ. ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂದರೆ ಅದು ಬೆಂಗಳೂರಿನಲ್ಲಿ, ಅದು ಕರ್ನಾಟಕ ರಾಜ್ಯದಲ್ಲೇ ಐತೆ. ಸ್ಥಾಪನೆ ಯಾವಾಗ ಆಯ್ತಪ್ಪ ಅಂದರೆ ಆಗಸ್ಟ್ 15, 1969 ಇದನ್ನು ಸ್ಥಾಪನೆ ಮಾಡಲಾಗ್ತದೆ. ಇದರ ಸ್ಥಾಪಕರು ಯಾರಪ್ಪ ಅಂತಂದರೆ ಬಾಹ್ಯಾಕಾಶದ ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲ್ಪಡುವಂಥ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಇದರ ಪಿತಾಮಹರು ಅಥವಾ ಸ್ಥಾಪಕರು ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ನೋಡ್ರಿ, ಇದರ ಪ್ರಮುಖ ಕಾರ್ಯಗಳೇನಿದಾವೆ, ಭಾರತದ ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಉಪಗ್ರಹಗಳ ಅಭಿವೃದ್ಧಿ. ಜಸ್ಟ್ ನೆನಪೇನು ಇಟ್ಕೋಬೇಕು, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಉಪಗ್ರಹದ ಅಭಿವೃದ್ಧಿ ಅಂತ ಹೇಳಿ ತಿಳ್ಕೊಳ್ರಿ. ಆಮೇಲೆ ಚಂದ್ರಯಾನ ಮತ್ತು ಮಂಗಳಯಾನದಂಥ ಪ್ರಮುಖ ಬಾಹ್ಯಾಕಾಶ ಯಾನಗಳನ್ನು ಯೋಜಿಸಲಾಗ್ತದೆ. ಅಂದರೆ ಪ್ಲಾನಿಂಗ್ ಮಾಡಿಬಿಟ್ಟು ಅದ್ರ ಕುರಿತು ಪೂರ್ತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತದೆ ಮಂಗಳಯಾನ ಮತ್ತು ಚಂದ್ರಯಾನದ ಬಗ್ಗೆ. ನೋಡ್ರಿ, ಪರೀಕ್ಷಾ ಕೇಂದ್ರದಲ್ಲಿ ನೀವು ಏನು ನೆನ್ಪಿಡ್ಬೇಕಪ್ಪ ಅಂತಂತಂದರೆ ಇದರ ಮುಖ್ಯ ಉಡಾವಣಾ ಕೇಂದ್ರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ. ಇದೆಲ್ಲಿ ಬರ್ತದಪ್ಪ ಅಂದರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಇದೆ. ಪರೀಕ್ಷಾ ದೃಷ್ಟಿ ನೀವು ನೆನಪೇನು ಇಡಬೇಕಂದ್ರೆ ಇದರ ಮುಖ್ಯ ಉಡಾವಣಾ ಕೇಂದ್ರ ಎಲ್ಲಿದೆ, ಇಸ್ರೋದ ಮುಖ್ಯ ಉಡಾವಣಾ ಕೇಂದ್ರ ಎಲ್ಲಿದೆ ಅಪ್ಪ ಅಂತಂದರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟ. ಭಾಳಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದರ ಮೇಲೆ ಪ್ರಶ್ನೆಗಳನ್ನು. ನೋಡ್ರಿ, ಈ ಥರ ನೆನ್ಪಿಟ್ಕೊಂಡ್ರೆ ನೀವು ಸರಿಯಾಗಿ ಉತ್ತರಿಸ್ಬೋದು. ಸುಮ್ಮನೆ ಬ್ರೀಫಾಗಿ ನೋಡೋಣ ಒಂದು ಸರಿಯಪ್ಪ ಅಂತಂದರೆ ಪ್ರಧಾನ ಕಚೇರಿ ಬೆಂಗಳೂರು ಕರ್ನಾಟಕದಾಗ ಐತೆ. ಯಾವಾಗ ಇದು ಪಾದ ಸ್ಥಾಪನೆ ಆಯ್ತು ಅಂದರೆ 15/1969. ನೋಡ್ರಿ, ಇದ್ರ ಸ್ಥಾಪಕರು ಯಾರಪ್ಪ ಅಂತಂದರೆ ವಿಕ್ರಮ್ ಸಾರಾಭಾಯಿ. ನೋಡ್ರಿ, ಇದ್ರ ಪ್ರಮುಖ ಕಾರ್ಯ ಏನಪ್ಪ ಅಂದರೆ ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಅಭಿವೃದ್ಧಿಯನ್ನು, ಉಪಗ್ರಹದ ಅಭಿವೃದ್ಧಿಯನ್ನು ಪಡಿಸುವಂಥದ್ದು ಮತ್ತು ಚಂದ್ರಯಾನ ಮಂಗಳಯಾನದಂತಹ ಪ್ರಮುಖ ಬಾಹ್ಯಾಕಾಶ ಯಾನಗಳನ್ನು ಯೋಜನೆಯನ್ನು ಕುರಿತಾಗಿ ತಿಳಿಸ್ಕೊಡೋದು. ಎಕ್ಸಾಮ್ ದೃಷ್ಟಿಯಿಂದ ನೋಡ್ಬೇಕಾಯ್ತಪ್ಪ ಅಂತಂದರೆ ಉಡಾವಣಾ ಕೇಂದ್ರ ಎಲ್ಲಿದೆಪ್ಪ ಅಂತಂತಂದರೆ ಶ್ರೀ ಧವನ್ ಬಾಹ್ಯಾಕಾಶ ಕೇಂದ್ರ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಇದೆ ಅಂತೇಳಿ ನಾವು ತಿಳಿದುಕೊಳ್ಬೇಕು. ನೆಕ್ಸ್ಟ್ ಅದೇ ರೀತಿ ಸ್ವಲ್ಪ ಮುಂದುವರೆದು ನಾವು ನೋಡ್ತಾ ಹೋದರೆ ನೋಡ್ರಿ, ಎರಡನೇದು ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ CFTRI ಎಲ್ಲಿದೆಯಪ್ಪ, ಇದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋಣ. ನೋಡ್ರಿ, ಇದ್ರ ಪ್ರಧಾನ ಕಚೇರಿ ಮೈಸೂರು ಮತ್ತು ಕರ್ನಾಟಕದಾಗಿದೆ. ಇದ್ರ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಕೆಲಸಗಳೇನಪ್ಪ ಅಂತಂತಂದರೆ ಪೌಷ್ಟಿಕ ಆಹಾರ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸುವುದು. ಎಕ್ಸಾಂಪಲ್ಗೆ ಅಪೌಷ್ಟಿಕತೆಯನ್ನು ತಡೆಗಟ್ಟುವುದು ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆಗಿದೆ. ಏನಪ್ಪ ಅಂದರೆ ವಿಶೇಷ ಪೌಷ್ಟಿಕ ಆಹಾರಗಳನ್ನು ಮಾತ್ರ ತಯಾರು ಮಾಡುವಂಥದ್ದು ಈ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆಯ ಗುರಿಯಾಗಿದೆ. ನಾವು ಎಕ್ಸಾಮ್ ದೃಷ್ಟಿಯಿಂದ ನೋಡ್ಬೇಕಾಯ್ತಪ್ಪ ಅಂದರೆ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂತಹ ಅಂಶಗಳು ಮತ್ತು ವೈಜ್ಞಾನಿಕ ಸಂಸ್ಥೆಗಳಲ್ಲಿ ಇದು ಕೂಡ ಒಂದಾಗಿದೆ ಅಂತೇಳಿ ನಾವು ತಿಳಿದುಕೊಳ್ಬೇಕು. ನೋಡ್ರಿ, ಕರ್ನಾಟಕದಲ್ಲಿ ಯಾವ ಸಂಸ್ಥೆ ಇದೆಯಪ್ಪ ಅದರ ಬಗ್ಗೆನೂ ಕೇಳ್ಬೋದಲ್ವಾ, ಅದ್ರ ಸಲುವಾಗಿ ಇದು ಫುಲ್ ಎಕ್ಸ್ಪ್ಲನೇಷನ್ ಮಾಡಲಾಗಿದೆ. ನೆಕ್ಸ್ಟ್ ನೋಡ್ತಾ ಹೋದರೆ ನೋಡ್ರಿ, ಮೂರನೇ ಪಾಯಿಂಟು ರಾಷ್ಟ್ರೀಯ ಪೌಷ್ಟಿಕಾಂಶ ಸಂಸ್ಥೆ NIN ರಾಷ್ಟ್ರೀಯ ಪೌಷ್ಟಿಕಾಂಶ ಸಂಸ್ಥೆ ಬಗ್ಗೆ ನೋಡ್ತಾ ಹೋದರೆ ನೋಡ್ರಿ, ಪ್ರಧಾನ ಕಚೇರಿ ಎಲ್ಲಿದೆ, ಹೈದರಾಬಾದ್ನ ತೆಲಂಗಾಣದಲ್ಲಿದೆ. ಎಲ್ಲಿ, ಹೈದರಾಬಾದ್ನ ತೆಲಂಗಾಣದಲ್ಲಿದೆ. ಸ್ಥಾಪನೆ ಯಾವಾಗಾಯಿತು, 1918ರಲ್ಲಿ. ತಮಿಳುನಾಡಿನಲ್ಲಿ ಬೆರಿಬರಿ ಇಂಕ್ಯೂರಿ ಎಂಬ ಹೆಸರಿನಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗ್ತದೆ. ಯಾವುದು, NIN ಅಪ್ಪ ಅಂತಂದರೆ 1918ರಲ್ಲಿ ಏನು ತಮಿಳುನಾಡಿನಲ್ಲಿ ಏನು ಬೆರಿಬೆರಿ ಇಂಕ್ಯೂರಿ ಎಂಬ ಹೆಸರಿನಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ನೋಡ್ರಿ, ರಾಷ್ಟ್ರೀಯ ಪೌಷ್ಟಿಕಾಂಶ ಸಂಸ್ಥೆ ಅಂತೇಳಿ ಮತ್ತೆ ಇದನ್ನು ಮರುನಾಮಕರಣವನ್ನು ಮಾಡ್ತಾರೆ. ಇದು ICMR ಅಂದರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ. ಕೆಲವೊಂದು ಸಾರಿ ಯಾವುದರ ಸಚಿವಾಲಯದ ಅಡಿಯಲ್ಲಿ ಕಾರ್ಯಗಳನ್ನು ನಿರ್ವಹಿಸ್ತದೆ ಅಂತೇಳಿ ಕೂಡ ಕ್ವಶನ್ 100% ಆಗಿ ಕೇಳ್ತಾ ಇದ್ದಾರೆ, ಮುಂದೆ ಕೂಡ ಕೇಳ್ತಾರೆ. ನೋಡ್ರಿ, ರಾಷ್ಟ್ರೀಯ ಪೌಷ್ಟಿಕಾಂಶ ಸಂಸ್ಥೆ ಏನಪ್ಪ ಅಂತಂತಂದರೆ ಇದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ.
ನೋಡ್ರಿ ಇದ್ರ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳನ್ನು ನೋಡೋಣ. ಏನು? ಭಾರತೀಯರ ಪೌಷ್ಟಿಕಾಂಶದ ಅಗತ್ಯಗಳು ಮತ್ತು ಆಹಾರ ಪದ್ಧತಿಗಳು ಮತ್ತು ಅಪೌಷ್ಟಿಕತೆಯಿಂದ ಉಂಟಾಗುವಂತಹ ರೋಗಗಳ ಬಗ್ಗೆ ವ್ಯಾಪಕವಾಗಿರ್ತಕ್ಕಂಥ ಸಂಶೋಧನೆಯನ್ನು ನಡೆಸ್ತವೆ. ನೋಡ್ರಿ, ಭಾರತೀಯರಿಗೆ ಪ್ರತಿದಿನ ಎಷ್ಟು ಕ್ಯಾಲೋರಿಗಳು, ಪ್ರೋಟೀನ್ಗಳು, ಜೀವಸತ್ವಗಳು ಬೇಕಾಗ್ತವೆ, ಆಹಾರ ಮಾರ್ಗಸೂಚಿಗಳನ್ನು ಈ ಸಂಸ್ಥೆ ಮಾತ್ರ ನೀಡ್ತದೆ. ಅಂದರೆ ಮನುಷ್ಯನಿಗೆ, ನಮ್ಮ ಭಾರತೀಯರಿಗೆ ಏನು ಎಷ್ಟು ಕ್ಯಾಲೋರಿನ ಊಟ ಬೇಕು ಒಂದಿನಕ್ಕಾಗಲಿ, ಮತ್ತು ಎಷ್ಟು ಪ್ರೋಟೀನ್ ಬೇಕು ಮತ್ತು ಜೀವಸತ್ವಗಳು ಬೇಕು, ಇದ್ರ ಬಗ್ಗೆ ಆಹಾರದ ಮಾರ್ಗಸೂಚಿಗಳನ್ನು ಈ ಸಂಸ್ಥೆ ನೀಡ್ತದೆ. ನೋಡ್ರಿ, ಇವಾಗ ಸದ್ಯ ಅಂದರೆ ಬರೀ ನಾನು ಒಂದು ಪ್ರಶ್ನೆಯನ್ನು ತೆಗೆದುಕೊಂಡ್ಬಿಟ್ಟು ಫುಲ್ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಮುಂದೆ ಎಕ್ಸಾಮಲ್ಲಿ ಈ ಥರ ಪ್ರಶ್ನೆಗಳು ಯಾವ್ದು ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ಬೋದು. ನೋಡಿದ್ರಲ್ಲ, ಇವತ್ತು 3 ಪ್ರಶ್ನೆಗಳನ್ನು ನಾವು ಸಿವಿಲ್ PSI ಕುರಿತಾಗಿ ನೋಡಿದ್ವಿ. ಅದೇ ರೀತಿ ಇದು ಪಾರ್ಟ್ 1 ವಿಡಿಯೋ ಆಗಿದೆ. ಇದು 2016ರ ಏನು ಸಿವಿಲ್ ಎಕ್ಸಾಮ್ ಕುರಿತಾಗಿ ನಾನು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದೆ. ಇದೇ ರೀತಿ ನೆಕ್ಸ್ಟ್ ಕ್ವಶನ್ಗಳನ್ನು ಕೂಡ ವಿತ್ ಎಕ್ಸಾಂಪಲ್ಸ್ಗೆ ಸಾಥ್ ವಿವರಣೆಯನ್ನು ನೀಡ್ತೀನಿ. ಅಲ್ಲಿವರೆಗೂ ನಮ್ಮ ರಘು GK 2026 ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಥರ ಫುಲ್ ಡೀಟೇಲ್ ಆಗಿ ಕ್ಲಾಸ್ಗಳನ್ನು ತಿಳಿದುಕೊಂಡು ನೀವು ರೀಸೆಂಟಾಗಿ ಕಾಲ್ಫಾರ್ಮ್ ಆಗಿರುವಂತಹ PC ಎಕ್ಸಾಮ್ ಯಾರ್ಯಾರು ತಯಾರಿ ನಡೆಸ್ತಾ ಇದ್ದಾರಲ್ಲ, ಕಂಪಲ್ಸರಿಯಾಗಿ ಅವರು ಈ ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡೋದಕ್ಕೆ ಟ್ರೈ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಮತ್ತೆ ಗುಡ್ ಬೈ.